ಸ್ಮರಣೀಯರಾಗಿರುವಂತಹ ಬಸವಾದಿ ಶರಣರನ್ನ ಸ್ಮರಣೆ ಮಾಡಿಕೊಳ್ತಾ ಮಹಾಜಂಗಮ ಜ್ಯೋತಿಗಳಾದ ಕರ್ತೂರು ಮುರುಗೇಶ್ವರ ಪಾದಕ್ಕೆ ನಮಸ್ಕರಿಸುತ್ತಾ, ಬಸವ ಚೇತನರಾದ ಜಯದೇವ ಜಗದ್ಗುರುವರ ಪಾದಕ್ಕೆ ನಮಸ್ಕರಿಸುತ್ತಾ, ಇವತ್ತು ದಾವಣಗೆರೆಯಲ್ಲಿ SS ಕರ್ನಾಟಕದ ವತಿಯಿಂದ ಮನಸ್ಸುಗಳನ್ನ ಪೋಣಿಸುವಂತಹ ಕಾರ್ಯಕ್ರಮ ಸೌಹಾರ್ದ ನಡಿಗೆ ಇಲ್ಲಿ ನಾವೆಲ್ಲರೂ ಯಶಸ್ವಿಯಾಗಿ ನೆರವೇರಿಸಿಕೊಂಡು ಬಂದ್ವಿ. ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮ ಆತ್ಮೀಯ ಪೂಜ್ಯರಾದ ಓಂಕಾರ ಶಿವಾಚಾರ್ಯ ಸ್ವಾಮೀಜಿಯವರಲ್ಲಿಯೂ ಹಾಗೂ ಇಸ್ಲಾಂ ಧರ್ಮದ ಗುರುಗಳಾದ ಸಕಾಫಿ ಅವರಲ್ಲಿಯೂ ಹಾಗೂ ನಮ್ಮ ಮಹಿಮಾ ಪಟೇಲ್ ಅವರಲ್ಲಿಯೂ ದಿನೇಶ್ ಶೆಟ್ಟರ್ ಅವರಲ್ಲಿಯೂ ಹಾಗೂ ಈ ಸಂಸ್ಥೆಯ SSF ಸಂಸ್ಥೆಯ ಅಧ್ಯಕ್ಷರಾದ ಹಾಫೀಜ್ ಸೋಫಿಯಾ ಅವರಲ್ಲಿಯೂ ಸಕಾಫಿ ಅವರಲ್ಲಿಯೂ ಹಾಗೂ ಪಾಲ್ಗೊಂಡಿರುವಂತಹ ಎಲ್ಲ ಗಣ್ಯರಲ್ಲಿಯೂ ಭಾಗವಹಿಸಿರುವ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಧರ್ಮದ ಗುರುಗಳಿದ್ದಾರೆ, ಲಿಂಗಾಯತ ಧರ್ಮದ ಗುರುಗಳಿದ್ದಾರೆ, ಇಸ್ಲಾಂ ಧರ್ಮದ ಗುರುಗಳಿದ್ದಾರೆ ಹಾಗೂ ಎಲ್ಲ ಜನಾಂಗದ ಕ್ರಿಶ್ಚಿಯನ್ ಧರ್ಮದ ಫಾದರೂ ಇದ್ದಾರೆ. ಇದನ್ನು ನೋಡ್ತಾ ಇದ್ರೆ ಏನನ್ಸ್ತಾ ಇದೆ ಅಂತಂದ್ರೆ ಜಗವೇ ಕೂಡಲ ಸಂಗಮ. ನೀವೆಲ್ಲರೂ ಕೂಡಲ ಸಂಗಮ ನೋಡಿದ್ದೀರಿ, ಅಲ್ಲಿ ಕೃಷ್ಣ ಮತ್ತು ಮಲಪ್ರಭು ಕೂಡಿದವೆ, ಅದಕ್ಕೆ ಸಂಗಮ ಸ್ಥಳ ಅಂತ ಕರೀತಾರೆ. ಆ ಎಲ್ಲಾ ನದಿಗಳು ಎಲ್ಲಿ ಹೋಗಿ ಸೇರ್ತಾವಪ್ಪ ಅಂತಂದ್ರೆ ಸಮುದ್ರವನ್ನ ಸೇರ್ತವೆ. ಸಾಗರದಲ್ಲಿ ಸೇರಿದಾಗ ಅಲ್ಲಿ ಇದು ಕೃಷ್ಣಾ ನದಿ, ತುಂಗಭದ್ರಾ ನದಿ, ಕಾವೇರಿ ನದಿ ಅಂತ ನಾವು ಗುರ್ತು ಹಿಡಿಯಕ್ಕಾಗಲ್ಲ. ಸಾಗರವೇ ಒಂದು. ಹಾಗೆ ಮಾನವ ಕುಲ ಅನ್ನುವಂತಹದ್ದು ಒಂದು ಸಾಗರ ಇದ್ದ ಹಾಗೆ. ಸೇರುವಾಗ ಅದು ಹಿಂದೂ ಆಗಿರುತ್ತೆ, ಸೇರುವಾಗ ಅದು ಮುಸ್ಲಿಂ ಆಗಿರುತ್ತೆ, ಸೇರುವಾಗ ಕ್ರಿಶ್ಚಿಯನ್ ಆಗಿರುತ್ತೆ. ಆದ್ರೆ ನಾವಿಲ್ಲೆಲ್ಲರೂ ಸೇರಿದ ಮೇಲೆ ಮಾನವರು ಸೇರಿದ್ದೇವೆ, ಮಾನವ ಧರ್ಮಕ್ಕೆ ಸೇರಿದವರು ಸೇರಿದೆ. ಅದಕ್ಕೆ ನಮ್ಮ ಧರ್ಮಗಳು ಎಲ್ಲಿರಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಇರಬೇಕು. ಹೊರಗಡೆ ಬಂದ ತಕ್ಷಣ ಜಾತಿ ಧರ್ಮವನ್ನ ಬಿಟ್ಟು ನಾವೆಲ್ಲರೂ ಮಾನವ ಕುಲಕ್ಕೆ ಹೋರಾಟವನ್ನ ಮಾಡಬೇಕು. ಯಾರಿಗಾದ್ರೂ ತೊಂದರೆ ಆದ್ರೆ ಅವರ ಜೀವವನ್ನ ಉಳಿಸುವಂತಹ ಕೆಲಸವನ್ನ ಮಾಡಬೇಕು. ಅನ್ಯಾಯವಾದ್ರೆ ಅವರಿಗೆ ನ್ಯಾಯವನ್ನ ಕೊಡಿಸುವಂತಹ ಕೆಲಸವನ್ನ ಮಾಡಬೇಕು. ಅದಕ್ಕೋಸ್ಕರನೇ ಇವತ್ತು ಸಮಾಜದಲ್ಲಿ ಈ ರೀತಿಯಾದಂತಹ ಸೌಹಾರ್ದ ಮನಸ್ಸುಗಳನ್ನ ಸಮಾಜದಲ್ಲಿ ನಾವು ಇವತ್ತು ಕಟ್ಟಬೇಕಾಗಿದೆ ಅನ್ನುವಂಥದ್ದು. ನಾವೇನ್ ತಿಳ್ಕೊಂಡಿವಿ, ದೇಶದ ಅಭಿವೃದ್ಧಿ ಅಂತಂದ್ರೆ ಬಹಳ ಎತ್ತರವಾಗಿರುವಂತಹ ಕಟ್ಟಡಗಳನ್ನ ಕಟ್ಟಿದ್ರೆ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ. ಕಲ್ಲಿನ ಕಟ್ಟಡ ಕಟ್ಟಿದ್ರೆ ದೇಶ ಅಭಿವೃದ್ಧಿ ಆಗುತ್ತೆ. ಬಹಳ ಜಗತ್ತಿನ ಅತಿ ಎತ್ತರದ ಒಂದು ಮೌಂಟ್ ಎವರೆಸ್ಟ್ ಎತ್ತರದ ಪರ್ವತವನ್ನ ಬಿಲ್ಡಿಂಗ್ ಅನ್ನ ಕಟ್ಟಿದ್ರು ದೇಶ ಅಭಿವೃದ್ಧಿ ಆಗುತ್ತೆ ಅಂತ ತಿಳ್ಕೊಂಡಿದೀವಿ. ಅವು ಎಲ್ಲಕ್ಕಿಂತ ನಾವೆಲ್ಲರೂ ಒಂದು ಅಂತಂದು ಇವತ್ತೇನು ಕೂಡಿಕೊಂಡಿದ್ದೇವೋ, ಕೂಡಲ ಸಂಗಮ ಆಗಿದ್ದೇವೋ, ಈ ರೀತಿಯಾದಂತಹ ಮನಸ್ಸುಗಳನ್ನ ಕಟ್ಟಿದ್ರೆ ನಿಜವಾಗ್ಲೂ ದೇಶ ಅಭಿವೃದ್ಧಿ ಆಗುತ್ತೆ ಎನ್ನುವಂತಹ ಇಂತಹ ಕಾರ್ಯವನ್ನ ಬಸವಣ್ಣನವರು ಮಾಡಿದ್ದಾರೆ, ಮೊಹಮ್ಮದ್ ಪೈಗಂಬರ್ ಅವರು ಮಾಡಿದ್ದಾರೆ, ಯೇಸು ಕ್ರಿಸ್ತರು ಮಾಡಿದ್ದಾರೆ, ಹಾಗೂ ಭಾರತದ ಸರ್ವ ಸಂತರು ಮಾಡಿದ್ದಾರೆ. ಅದಕ್ಕೆ ಭಾರತ ಅಂತಂದ್ರೆ ಸಂತರ ನಾಡು ಇದೆ, ಋಷಿ ಮುನಿಗಳ ಬೀಡು ಅಂತ ಕರೀತಾರೆ. ಅದಕ್ಕೆ ಇಂತಹ ಭಾರತದಲ್ಲಿ ಶಾಂತಿಯ ಧರ್ಮದಲ್ಲಿ ನಾವೆಲ್ಲರೂ ಇವತ್ತು ಒಂದಾಗಿ ಜೀವನವನ್ನ ಮಾಡೋಣ, ಎಲ್ಲರ ಪರವಾಗಿ ಕೆಲಸವನ್ನ ಮಾಡೋಣ. ಬಸವಣ್ಣನವರು ಹೇಳಿದಂತೆ ಯಾರೇ ಇರಲಿ ಅವರು ನಮ್ಮವರಂತಂದು ಪ್ರೀತಿ ಮಾಡೋಣ. ನಮ್ಮ ಮನೆಯ ಮಗನನ್ನು ನಾವು ಯಾವ ರೀತಿಯಾಗಿ ಪ್ರೀತಿ ಮಾಡ್ತೇವೋ ಹಾಗೆ ಪ್ರತಿಯೊಬ್ಬರನ್ನು ಪ್ರೀತಿ ಮಾಡಿದಾಗ ಸಮಾಜದಲ್ಲಿ ಶಾಂತಿ ಅನ್ನುವಂತಹದ್ದು ನೆಲೆಸುತ್ತೆ. ಈ ರೀತಿಯಾದಂತಹ ಸೌಹಾರ್ದ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕು. ಯಾಕೆ ಅಂದ್ರೆ ಪ್ರತಿದಿನವೂ ನಿಮ್ಮ ಮನೆಯ ಕಸವನ್ನ ಹೊಡಿತೆ, ಕಸ ಹೊಡೆದು ನೆಲ ಒರೆಸ್ತೇವೆ. ಸ್ವಚ್ಛವಾಗಿದ್ರೆ ಮಾತ್ರ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯ. ಹಾಗೆ ಮಾನವನ ಮನಸ್ಸಿನಲ್ಲಿ ಸಹ ಕಸ ಬೀಳ್ತಾ ಇರುತ್ತೆ. ಅಂತಹ ಕಸವನ್ನ ಪ್ರತಿ ಕ್ಷಣನೂ ನಾವು ಸ್ವಚ್ಛ ಮಾಡ್ತಾನೆ ಇರಬೇಕು. ಎಲ್ಲಿ ಸೌಹಾರ್ದ ಕಾರ್ಯಕ್ರಮ ಯಾಕೆ ಬೇಕು, ಪದೇ ಪದೇ ಯಾಕೆ ನಾವು ಮಾಡಬೇಕಾಗುತ್ತೆ ಅಂತಂದ್ರೆ
ಮನಸ್ಸುಗಳನ್ನ ವಿಕಾಸ ಮಾಡಲು, ಮನಸ್ಸುಗಳನ್ನ ಅರಳಿಸಲು, ಮನಸ್ಸಿನಲ್ಲಿ ಶಾಂತಿಯನ್ನು ಮೂಡಿಸಲು ಇಂತಹ ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಮಾಡಿಕೊಂಡು ಹೋಗಬೇಕಾಗತ್ತೆ. ಅಂತಹ ನಿರಂತರವಾಗಿ ನಾವೆಲ್ಲರೂ ಒಂದಾಗಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲಾ ಧರ್ಮದವರು ಒಂದಾಗಿ ಶಾಂತಿಯ ಸಂದೇಶವನ್ನ ಸಾರ್ತಾ ಇದ್ದೀವಿ. ಶಾಂತಿಯಿಂದ ಜೀವನವನ್ನ ಮಾಡೋಣ, ಸೌಹಾರ್ದತೆಯಿಂದ ಬದುಕನ್ನ ನಾವು ಕಟ್ಟಿಕೊಳ್ಳೋಣ. ಇಂತಹ ಬದುಕು ನಮ್ಮೆಲ್ಲರದು ಇವತ್ತು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು SSF ಕರ್ನಾಟಕದವರು ಇವತ್ತು ಕರ್ನಾಟಕದ ತುಂಬಾ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಮೊನ್ನೆ ತಾನೇ ದಾವಣಗೆರೆಯಲ್ಲಿ ಈ ಕಾರ್ಯಕ್ರಮ ನಡಿಬೇಕಾಗಿದೆ. ಅವತ್ತು ನಾವು ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕಾಗ್ಲಿಲ್ಲ, ನಮ್ಮ ಓಂಕಾರ ಸ್ವಾಮೀಜಿಯವರು ಬರ್ಲಿಕ್ಕಾಗ್ಲಿಲ್ಲ. ಆಗ SSF ಅವ್ರು ಏನ್ ವಿಚಾರ ಮಾಡಿದ್ರು, ಇಬ್ರು ಯಾವತ್ತಿರ್ತೀರಿ ಸ್ವಾಮೀಜಿ ಅವತ್ತೇ ನಾವು ಈ ಕಾರ್ಯಕ್ರಮವನ್ನ ಮಾಡ್ತೇವೆ ಅಂತ. ಇವತ್ತು ಇರ್ತೀವಿ ಅಂತ ಅವ್ರಿಗೆ ತಿಳಿಸಿದ್ವಿ. ಈ ಕಾರ್ಯಕ್ರಮ ನಾವು ತಪ್ಪಿಸಬಾರದು ಅಂತ ಹೇಳಿ ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಿಂದ ಈ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಪಾಲ್ಗೊಳ್ತಾ ಇದ್ದೇವೆ ಅನ್ನುವಂಥದ್ದು. ಸ್ವಾಮೀಜಿಯವರು ಇವತ್ತು ಬೇರೆ ಕಡೆ ಕಾರ್ಯಕ್ರಮ ಇತ್ತು, ಅದ್ರ ಮುಗಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಆಗಮಿಸಿದ್ದಾರೆ ಅನ್ನುವಂಥದ್ದು. ಅದೇ ರೀತಿಯಾಗಿ ನಮ್ಮ ಮಹಿಮಾ ಪಟೇಲ್ ರವರು, ನಮ್ಮ ದಿನೇಶ್ ಶೆಟ್ಟರವರು, ಹಾಗೂ ನಮ್ಮ ಚಮನ್ ಸಾಬ್ ಅವರು, ಇಬ್ರಾಹಿಂ ಸಕಾಫಿ ಅವರು, ಹಾಗೂ ನಮ್ಮ ದಾವಣಗೆರೆಯ ಅನೇಕ ಗಣ್ಯರು ಇಲ್ಲಿ, ದಾದು ಸೇಠ್ ಅವರು, ಹೆಸರುಗಳು ನಮಗೆ ಗೊತ್ತಾಗೋದಿಲ್ಲ, ಅನ್ಯತಾ ಭಾವಿಸು ರಂಜಿಮ್ ಅಧ್ಯಕ್ಷರವರೇ. ಈ ರೀತಿ ಸೌಹಾರ್ದಗಳು, ಮನಸ್ಸುಗಳು ಒಂದಾಗಿ, ಎಲ್ಲರನ್ನು ಪ್ರೀತಿಸುವ ಮನಸ್ಸುಗಳು ಒಂದಾಗಿ ಸೌಹಾರ್ದ ಸಮಾಜವನ್ನ, ಸೌಹಾರ್ದಯುತವಾಗಿರುವಂತಹ ವಿಶ್ವ ಕುಟುಂಬದ ಭಾವನೆಯನ್ನು ತುಂಬುವಂತಹ ಸೌಹಾರ್ದದ ಮನೆಯನ್ನ ಕಟ್ಟುವಂತಹ ಕಾರ್ಯ ಇಲ್ಲಿ ನಡೆದಿದೆ ಅಂತ ಹೇಳಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಪಾಲ್ಗೊಂಡಿರುವಂತಹ ತಮ್ಮೆಲ್ಲರಿಗೂ ಶುಭ ಕೋರಿ ಈ ಮಾತುಗಳನ್ನು ಮುಗಿಸ್ತೇವೆ. ಶರಣು ಶರಣಾರ್ಥಿ. ಹಿಂದೂ, ಕ್ರೈಸ್ತ, ಮುಸಲ್ಮಾನ ಎಲ್ಲ ಪೂಜ್ಯರ, ಮುಖಂಡರ ಮತ್ತು ಸಮಾಜದ ಎಲ್ಲ ಬಂಧುಗಳ ಸಂಗಮದೊಂದಿಗೆ ಆಯೋಜಿಸಿರುವಂತಹ ಮಾನವನ ಮನಸ್ಸನ್ನ ಪೋಣಿಸೋಣ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ನಮ್ಮೆಲ್ಲರ ನಡೆ ಸೌಹಾರ್ದತೆಯ ಕಡೆ ಅನ್ನುವಂತಹ ಘೋಷ ವಾಕ್ಯದೊಂದಿಗೆ ರಾಜ್ಯ ವ್ಯಾಪಿ 20 ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಾ ಬೆಂಗಳೂರು ಮಹಾನಗರದಲ್ಲಿ ಇದನ್ನು ಸಮಾರೋಪ ಮಾಡುವಂತಹ, ರಾಜ್ಯ ಮಟ್ಟದ ಬೆಂಗಳೂರು ನಗರದಲ್ಲಿ ಇದನ್ನು ಸಮಾರೋಪ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ರಲ್ಲಿ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದಾರೆ. ನಮ್ಮ ಬಸವಪ್ರಭು ಸ್ವಾಮೀಜಿಯವರಾಗಲಿ, ಪಾದ್ರಿಗಳಾಗಲಿ, ನಮ್ಮ ಇಸ್ಲಾಂ ಧರ್ಮದ ಧರ್ಮಗುರುಗಳಾಗಲಿ, ಜೊತೆಗೆ ಎಲ್ಲ ಸಮಾಜದ ಮುಖಂಡರು, ಹಿರಿಯರು, ಗಣ್ಯರು ಕೂಡ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥವ್ರಾಗಿದ್ದಾರೆ. ಈಗಾಗಲೇ ರಾಜ್ಯಾಧ್ಯಕ್ಷರು ಬಹಳಷ್ಟು ಔಚಿತ್ಯಪೂರ್ಣವಾಗಿರ್ತಕ್ಕಂಥ ಮನಸ್ಸುಗಳನ್ನ ಕಟ್ಟಬೇಕು, ಪೋಣಿಸಬೇಕು ಅನ್ನುವಂತಹ ಸಂದೇಶದೊಂದಿಗೆ ಇದರ ಧ್ಯೇಯವನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಕೂಡ ಗೊತ್ತಿದೆ, ದೇವನೊಬ್ಬ ನಾಮ ಹಲವು, ಪರಮಾತ್ಮ ಜಗದೊಡೆಯ ಒಬ್ಬನೇ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಪಂಚಭೂತಗಳನ್ನು ಸೃಷ್ಟಿ ಮಾಡಿ ಈ ಜಗತ್ತನ್ನು ಸೃಷ್ಟಿ ಮಾಡಿ ರಕ್ಷಣೆ ಮಾಡತಕ್ಕಂಥ ಭಗವಂತ ಒಬ್ಬನೇ. ಅವರವರ ಭಾವನೆಗಳಿಗೆ, ಅವರವರ ಭಕ್ತಿಗೆ ಇವತ್ತು ಭಗವಂತನನ್ನ ಆಯಾಯ ಧರ್ಮದ ನೆಲೆಗಟ್ಟಿನ ಮೇಲೆ, ಆಯಾಯ ಆಚಾರ ವಿಚಾರಗಳ ನೆಲೆಗಟ್ಟಿನ ಮೇಲೆ ಭಗವಂತನನ್ನ ರಾಮ್ ಅಂದ್ರು, ರಹೀಮ್ ಅಂದ್ರು, ಯೇಸು ಅಂದ್ರು, ಅವರವರ ನಿಜವಾಗಿರ್ತಕ್ಕಂಥ ನಡೆನುಡಿ ಆಚಾರ ಸಂಪ್ರದಾಯಕ್ಕೆ ಅನುಗುಣವಾಗಿ ಭಗವಂತನನ್ನ ಇವತ್ತು ಸಾವಿರಾರು ನಾಮಗಳಿಂದ ಕರ್ಕೊಂಡು ಆರಾಧಿಸುವಂತಹ ಪದ್ಧತಿ ನಮ್ಮ ಭಾರತೀಯ ಸಂಸ್ಕೃತಿ. ನಮ್ಮ ಭಾರತೀಯ ಸಂಸ್ಕೃತಿ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಜಾತಿ, ಮತ, ಪಂಥಗಳನ್ನ ಮೀರಿ ಅತೀತವಾಗಿರ್ತಕ್ಕಂಥ ಮಾನವ ಯಾವತ್ತೂ ಕೂಡ ಮಹಾಮಾನವನಾಗಬೇಕು, ಜೀವ ಶಿವನಾಗಬೇಕು, ನರ ಹರನಾಗಬೇಕು, ಆತ್ಮ ಪರಮಾತ್ಮನಾಗಬೇಕು ಅಂತಕ್ಕಂಥ ಧ್ಯೇಯ ವಾಕ್ಯದೊಂದೇ ನಮ್ಮ ಸನಾತನ ಧರ್ಮ ಎಲ್ಲೆಡೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತಕ್ಕಂಥ ಘೋಷವಾಕ್ಯವನ್ನು ಕೂಡ ಇವತ್ತು ನಮ್ಮ ಆಚಾರ್ಯರು, ದಾರ್ಶನಿಕರು, ಶರಣರು, ಸಂತರು ಇವತ್ತು ಪೈಗಂಬರರಾಗಲಿ, ಯೇಸು ಆಗಲಿ ಕೊಟ್ಟಿರ್ತಕ್ಕಂಥ ಸಂದೇಶ, ಮಾನವ ನೀನೇನಾದರೂ ಆಗೋ ಮೊದಲು ಮಾನವನಾಗುವಂತಕ್ಕಂಥ ಕವಿವಾಣಿಯಂತೆ ಏನೇ ಮಾಡಿದ್ರು ಕೂಡ ಅಲ್ಲಿ
ಎಲ್ಲರ ಹಿತವನ್ನು ಬಯಸುವಂತ ನಿನ್ನ ನಿಜವಾಗಿರ್ತಕ್ಕಂಥ ನಡೆ ಆಗ್ಬೇಕಾಗಿದೆ. ನೀನು ನಡೆಯಲ್ಲಿ, ನುಡಿಯಲ್ಲಿ, ಆಚಾರದಲ್ಲಿ, ವಿಚಾರದಲ್ಲಿ ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ ಅಂತಕ್ಕಂಥ ಧ್ಯೇಯ ವಾಕ್ಯವನ್ನು ಪರಿಪಾಲನೆ ಮಾಡಿಕೊಂಡವನಾಗಿ ನೀನೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥ ಸಂಘ ಜೀವಿಯ ಮನುಷ್ಯನಾಗಿ ನಿನ್ನೊಳಗೆ ಎಲ್ಲರಿಗೂ ಕೂಡ ಸ್ಥಾನಮಾನವನ್ನು ಕೊಟ್ಟುಕೊಂಡು ಲೇಸನ್ನೇ ಬಯಸುತ್ತಾ ಇರುವೆಂದೆಡೆದು ಆನೆಯ ಪರ್ಯಂತರ 84 ಲಕ್ಷ ಜೀವರಾಶಿಗಳಲ್ಲಿ ಕೂಡ ಸರ್ವೇಶಾಮ ಆತ್ಮಮಾಯ ಅಂತಕ್ಕಂಥ ಭಗವತ್ಪಾದ ಹೇಳಿದ ಹಾಗೆ ಎಲ್ಲ ಈ ಜೀವ ಸಂಕಲದಲ್ಲಿ ಕೂಡ ಪರಮಾತ್ಮ ಇದ್ದಾನೆ, ರಹೀಂ ಇದ್ದಾನೆ, ಅಲ್ಲ ಇದ್ದಾನೆ, ಯೇಸು ಇದ್ದಾನೆ, ಪರಮಾತ್ಮ ಇದ್ದಾನೆ. ಆ ಎಲ್ಲ ಜೀವ ಸಂಕುಲದಲ್ಲಿ ಕೂಡ ಪರಮಾತ್ಮನ ಕಂಡುಕೊಂಡವನಾಗಿ ನೀನು ನಿನ್ನೊಳಗಿರ್ತಕ್ಕಂಥ ಭಗವಂತನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ಎಲ್ಲರ ನಿಜವಾಗಿರ್ತಕ್ಕಂಥ ಹಿತಕ್ಕಾಗಿ ನಿಂದೆಯಾಗಿರ್ತಕ್ಕಂಥ ಜೀವನ ನೀವು ಕಟ್ಟಿಕೋ, ನೀ ಎಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥವನ ಆಗು ಅನ್ನುವಂತಹ ಸಂದೇಶವನ್ನು ಕೊಟ್ಟಿದ್ದೆ. ಆದ್ರೆ ಎಲ್ಲ ಧರ್ಮದ ನಿಜವಾದ ಪ್ರವಾದಿಗಳು ಸಂದೇಶವನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅದನ್ನು ತಪ್ಪಾಗಿ ಗ್ರಹಿಸಿಕೊಂಡು ನಮ್ಮ ಧರ್ಮ ಹೀಗೆ ಹೇಳ್ತೇವೆ, ನಮ್ಮ ಧರ್ಮ ಹಾಗೆ ಹೇಳ್ತೇವೆ ಅಂತ ತಿಳ್ಕೊಂಡು ಕಂದಾಚಾರಗಳನ್ನು ಮೈಗೂಡಿಸಿಕೊಂಡು ಮತ್ತೊಬ್ಬರ ಜೀವನವನ್ನು ಹರಣ ಮಾಡೋದ್ರ ಮುಖಾಂತರ ತನ್ನದೇ ಆಗಿರ್ತಕ್ಕಂಥ ಸ್ವಯಂ ಪ್ರತಿಷ್ಠೆಯಿಂದ ಬದುಕುವಂಥದ್ದು ಧರ್ಮ ಅಲ್ಲ. ಅದು ಆಗಬಾರ್ದು. ಎಲ್ಲ ಧರ್ಮದಲ್ಲಿಯೂ ಕೂಡ ಸಂಗತಿ ಇರಬೇಕು ಅಂತಕ್ಕಂಥ ಸಂದೇಶವಾಣಿಯನ್ನ ಯಶಸ್ಸಪಡ್ತಕ್ಕಂಥ ಈ ಸಂಸ್ಥೆ ಇವತ್ತು ಎಲ್ಲರ ಮನಸ್ಸುಗಳ, ಎಲ್ಲರ ಹೃದಯದಲ್ಲಿರ್ತಕ್ಕಂಥ ಭಗವಂತನನ್ನ ಸಮೀಕರಣ ಮಾಡಿ ಎಲ್ಲರಲ್ಲಿ ಕೂಡ ಬೆಳಕನ್ನ ಸೂಸುವಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥ ಚಿಂತನೆಗೆ ಮಾಡಿಕೊಡುವಂತಹ ಸಾಮರಸ್ಯತೆಗೆ ಒತ್ತು ಕೊಡುವಂಥ ದಿಸೆಯಲ್ಲಿ ಈ ಒಂದು ಸರ್ವ ನಿಜವಾಗಿರ್ತಕ್ಕಂಥ ಜನಾಂಗದ ಹಿತವನ್ನು ಬಯಸಿಕೊಂಡು ನಮ್ಮೆಲ್ಲರ ನಡೆ ಇವತ್ತು ಸೌಹಾರ್ದತೆಯ ಕಡೆ ನಾವೆಲ್ಲರೂ ಕೂಡ ಒಂದೇ ಮಕ್ಕಳಾಗಿ ಭಾರತೀಯ ನಿಜವಾಗಿರ್ತಕ್ಕಂಥ ಮಾತೆಯ ಮಕ್ಕಳಾಗಿ ನಾವು ಬದುಕೋಣ ಅನ್ನುವಂತಹ ಮಾತನ್ನು ಧ್ಯೇಯವಾಕ್ಯವನ್ನು ಹಿಡ್ಕೊಂಡು ರಾಜ್ಯವ್ಯಾಪಿ ಇವತ್ತು ಕೈಗೊಂಡಿರ್ತಕ್ಕಂಥ ಇವರು ಹೋರಾಟಕ್ಕೆ ಇವತ್ತು ಅವರೇ ಅಷ್ಟೇ ಅಂತಲ್ಲ, ಇವತ್ತು ಪೂಜ್ಯನ ಸ್ವಾಮೀಜಿಯವರು ಇದ್ದಾರೆ, ನಮ್ಮ ಫಾದರ್ ಇದ್ದಾರೆ, ಜೊತೆಗೆ ಎಲ್ಲರೂ ಕೂಡ ಎಲ್ಲಾ ಧರ್ಮದವರು ಕೂಡ ಸಾಂಗತ್ಯವನ್ನು ಹೊಂದಿಕೊಂಡು ಸಂಘ ಜೀವಿಯಾಗಿ ಇವತ್ತು ಮಾನವನ ಬದುಕನ್ನ ಸ್ವಲ್ಪ ಬೆಳಕಿನಡೆಗೆ ಕರೆ ತರುವಂತ ಒಂದು ಕರೆ ನೀಡೋಣ ಅಂತಕ್ಕಂಥ ಉದ್ದೇಶ ಹಿಡ್ಕೊಂಡು ಈ ಮಹತ್ವದ ಇವತ್ತು ಈ ನಡೆಯನ್ನ ದಿಟ್ಟ ಹೆಜ್ಜೆಯನ್ನ ದಾವಣಗೆರೆ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಪ್ರಾರಂಭ ಮಾಡಿದರೆ, ದಾವಣಗೆರೆಯಲ್ಲಿ ಇವತ್ತು ನಡೆದಿದ್ದೇವೆ ನಾವೆಲ್ಲರೂ ಕೂಡ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರೂ ಕೂಡ ಧರ್ಮ ಸಂರಕ್ಷಣೆ ಮಾಡ್ತಕ್ಕಂಥದ್ದೇ ಧರ್ಮವಿನ ಸಂಹಾರ ಮಾಡ್ತಕ್ಕಂಥ ಧರ್ಮ ಅಲ್ಲದು. ಅದಕ್ಕೆ ಸಂಹಾರ ಭಾವನೆ ಇರ್ತಕ್ಕಂಥ ಧರ್ಮೀಯರು ಯಾವತ್ತೂ ಕೂಡ ತಮ್ಮ ನಿಲುವನ್ನ ದೂರ ಸರಿಸಿಬಿಟ್ಟು ಸಂರಕ್ಷಣೆ ಮಾಡುವಂತಹ ಧರ್ಮದ ಸಂದೇಶವನ್ನು ಧ್ಯೇಯ ವಾಕ್ಯವಾಗಿ ಇಟ್ಕೊಂಡು ಎಲ್ಲರನ್ನೂ ಕೂಡ ಎಲ್ಲರ ಜೀವನಕ್ಕಾಗಿ ಕೂಡ ನಾವು ಬದುಕೋಣ ಅಂತಕ್ಕಂಥ ಪ್ರಯತ್ನ ಮಾಡಿದ್ರೆ ಅರ್ಥ ಬರ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ದಿಸೆಲ್ಲ ಪ್ರಯತ್ನ ಮಾಡೋಣ ಅನ್ನುವಂಥ ವಿಚಾರ ತಿಳಿಸಿ SSF ಅಂತಕ್ಕಂಥ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ಎಂದೆಂದು ಕೂಡ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಇರೋಣ, ಅದಕ್ಕೆ ಬೆನ್ನೆಲುಬಾಗಿ ನಾವು ಕೂಡ ಹೋರಾಟದಲ್ಲಿ ಸಂಘ ಜೀವಿಯಾಗಿ ಇರೋಣ ಅಂತಕ್ಕಂಥ ವ್ಯಕ್ತಪಡಿಸಿ ಈ ಸಂದೇಶ ಬಲಿಯನ್ನು ನೀಡಿ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ರೇಣುಕ ಶಂಕರ ಮಧ್ವರ ಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರೈಸ್ತ ಪೈಗಂಬರರು ವೇದ ಸನಾತನ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ನಮ್ಮ ಆಚಾರ್ಯರ ನಿಜವಾಗಿರ್ತಕ್ಕಂಥ ಧರ್ಮಗೀತೆ ಹೇಳಿರ್ತಕ್ಕಂಥ ಮಾತಿನೊಂದಿಗೆ ಎಲ್ಲರೂ ಕೂಡ ಒಂದಾಗಿ ಚಂದಾಗಿ ಬಾಳೋಣ, ಸೌಹಾರ್ದತೆಯಿಂದ ಬದುಕೋಣ ಅನ್ನುವಂಥ ಸಂದೇಶವನ್ನು ನೀಡಿ ಎರಡು ಮಾತಿಗೆ ಇರತಕ್ಕಂತಾಗಿದೆ ಬಂಧುಗಳು.